ಇವತ್ತು ಬೆಂಗಳೂರು ನಗರದ ಪದ್ಮನಾಭ ನಗರದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ತಾಲೂಕು ಘಟಕದ ಅಧ್ಯಕ್ಷರ ನೇಮಕ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಬಸವಣ್ಣನವರು ಅಂದರೆ 12ನೇ ಶತಮಾನದಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಈ ನಾಡಿಗೆ ಪರಿಚಯಿಸಿರುವಂಥ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ. ಬಸವಣ್ಣನವರ ಬೆಳವಣಿಗೆ ಮತ್ತು ಅವರ ಜೀವನವನ್ನು ನೋಡುವಂಥ ಸಂದರ್ಭದಲ್ಲಿ ಅಕ್ಕನಾಗಮ್ಮನವರು ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣ ಭೂಮಿಗೆ ಬಂದ ಭಕ್ತಿಯ ಬೆಳೆಯ ತಂದ ಅಂತ ಹೇಳಿ. ಅಂಥ ಒಂದು ಅದ್ಭುತವಾದಂಥ ಭಕ್ತಿಯ ಬೆಳೆಯನ್ನು ಈ ನಾಡಿಗೆ ಬಿತ್ತಿ ಹೋದಂಥವ್ರು ಯಾರು ಇದ್ದರೆ ಅದು ಬಸವಣ್ಣನವರು. ಇವತ್ತು ಬಸವಣ್ಣನವರ ಜಯಂತಿಯನ್ನು ಸರ್ಕಾರನೂ ಆಚರಣೆ ಮಾಡುತ್ತೆ. ಅದರ ಜೊತೆಯಲ್ಲಿ ಬಸವಣ್ಣನವರ ಅನ್ಯಾಯಿಗಳು ಬಸವಣ್ಣನವರನ್ನ ಆದರ್ಶವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಂಥ ಎಲ್ಲ ಶರಣರು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬರೀ ಆಚರಣೆ ಮಾಡೋ ಮುಖಾಂತರ ಬಸವಣ್ಣನವರಿಗೆ ನಾವು ಸಂದೇಶವನ್ನು ಕೊಡೋದಾಗಲಿ ಅಥವಾ ಬಸವಣ್ಣವರ ಆದರ್ಶವನ್ನು ಪಾಲಿಸೋದ ಬಹಳ ಅವಶ್ಯಕತೆ ಇವತ್ತಿನ ದಿನಮಾನಗಳಲ್ಲಿದೆ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೇವೆ. ನಾವಿವತ್ತು ದಿನನಿತ್ಯ ಸಮಾಜದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಅಶಾಂತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದು ಧರ್ಮಗಳ ಮಧ್ಯದಲ್ಲಿರ್ಬೋದು, ದೇಶದ ಮಧ್ಯದಲ್ಲಿರ್ಬೋದು, ರಾಜ್ಯದ ಮಧ್ಯದಲ್ಲಿರ್ಬೋದು, ರಾಜ್ಯದ ಮಧ್ಯದಲ್ಲಿ ಮತ್ತೆ ಜಾತಿ ಸಂಘರ್ಷಗಳನ್ನು ನಾವು ಅತಿಯಾಗಿ ಇವತ್ತು ಕಾಣ್ತಾ ಇದ್ದೀವಿ. ಬಸವಣ್ಣನವರು ಇದ್ಯಾವುದು ಇರಬಾರ್ದು, ಮಾನವ ಧರ್ಮ ಒಂದೇ ಅನ್ನುವಂಥದ್ದನ್ನು ಅಥವಾ ಹೆಣ್ಣು ಗಂಡು ಅನ್ನುವಂಥ ಒಂದೇ ಒಂದು ಜಾತಿಯನ್ನು, ಅದರಲ್ಲೂ ಕೂಡ ಹೆಣ್ಣು ಮತ್ತು ಗಂಡು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಂಥವ್ರು. ಬಸವಣ್ಣವರು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಎನ್ನುವ ಮಾತನ್ನು ಅವತ್ತಿನ ಕಾಲಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಇವತ್ತು ಒಲೆ ಹತ್ತಿದ್ರೆ ನಿಲ್ಲಿಸ್ಬೋದಾಗಿತ್ತು ಮನೆಯೊಳಗಡೆ, ಆದರೆ ಇವತ್ತು ದೇಶದ ಮಧ್ಯೆ, ಜಾತಿಗಳ ಮಧ್ಯದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಧರೆಯೇ ಹತ್ತಿ ಉರಿತಾ ಇದೆ. ಆ ಉರಿಯನ್ನು ನಿಲ್ಲಿಸಲಿಕ್ಕೆ ನಾವು ಶಾಂತಿಯಿಂದ ಸಾಧ್ಯನ ಹೊರತು ದ್ವೇಷದಿಂದ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇವತ್ತು ದ್ವೇಷವನ್ನು ಮರೆತು ಶಾಂತಿಯಿಂದ ಬದುಕನ್ನು ಕಟ್ಟಿಕೊಳ್ಳೋದ ಕಡೆ ಗಮನವನ್ನು ಹರಿಸಬೇಕಾಗಿದೆ. ಬಸವಣ್ಣವರ ಆದರ್ಶ, ಬಸವಣ್ಣವರ ವ್ಯಕ್ತಿತ್ವ, ಬಸವಣ್ಣವರು ಕೊಟ್ಟಂಥ ಮಾರ್ಗದರ್ಶನ ಅದು ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಅದು ಸೀಮಿತವಲ್ಲ, ಇಡೀ ಪ್ರಪಂಚಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಸೀಮಿತವಾಗಿರುವಂಥದ್ದು ಅನ್ನುವ ಮಾತನ್ನು ಕೂಡ ಹೇಳ್ತಾ, ಅಂಥ ಬಸವಣ್ಣವರ ವ್ಯಕ್ತಿತ್ವ ಇಡೀ ನಾಡಿಗೆ ಇನ್ನು ಹಬ್ಬಲಿ, ಅವರ ಅನ್ಯಾಯಿಗಳು ಅದನ್ನು ಅನುಸರಿಸಿ ಅದನ್ನು ಬೆಳೆಸೋದ್ರ ಕಡೆ ಕೆಲಸವನ್ನು ಮಾಡಲಿ ಅಂತೇಳಿ ಹಾರೈಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಮೋಹನ್ ಕುಮಾರ್ ಇರ್ಬೋದು ಮತ್ತು ಅವರೆಲ್ಲ ಸಂಗಡಿಗರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸಾಹಿತಿಗಳಾದಂಥ ನಿವೃತ್ತ DC ಆದಂಥ ಸೋಮಶೇಖರ್ ಅವರಿಗೆ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಂಥ R ಅಶೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಹಾಗೆ MLCಗಳಾದಂಥ ರವಿಕುಮಾರ್ ಅವರಿದ್ದರು. ಸೊ ಹಾಗೆ ವೀರಶೈವ ಮಹಾಸಭಾದ ಪದ್ಮನಾಭ ನಗರದ ಎಲ್ಲ ಪದಾಧಿಕಾರಿಗಳಿಗೆ, ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೀವಿ. ಧನ್ಯವಾದಗಳು.